ಧೂಮಾವತಿ ರಹಸ್ಯ. ಇದು 7ನೇ ಮಹಾವಿದ್ಯೆ. 7 ಆಕಾಶ ಮತ್ತು 7 ಪಾತಾಳ. ಜೀವನದ ಮುಂಚಿನ ಮತ್ತು ಜೀವನದ ನಂತರದ ರಹಸ್ಯ ಏನಿದೆ ಅದು ಧೂಮಾವತಿಯ ಜೊತೆ ಜೋಡಣೆಯಾಗಿದೆ. ಎಲ್ಲ ಮಹಾವಿದ್ಯೆಗಳಲ್ಲಿ ಇದೊಂದೇ ವಿದ್ಯೆ. ಇದಕ್ಕೆ ಯಾವುದೇ ಸೌಂದರ್ಯ ಇಲ್ಲ, ಇದಕ್ಕೆ ಯಾವುದೇ ಆಭೂಷಣ ಇಲ್ಲ, ಯಾವುದೇ ರತ್ನ ಇಲ್ಲ. ಈ ವಿದ್ಯೆ ಹತ್ರ ಒಂದು ಅಘೋರ ಅಶಾಂತಿ ಇದೆ. ಶಾಂತಿನೂ ಇದೆ, ಅಶಾಂತಿನೂ ಇದೆ. ಇವೆರಡ ಮಧ್ಯದ ಅವಸ್ಥೆ. ಇದು ಅವಚೇತನ ಮತ್ತು ನಿದ್ರೆಯ ಮಧ್ಯದ ಅವಸ್ಥೆ. ಇದು ನಿದ್ರೆ, ಮೂರ್ಛೆ ಮತ್ತು ಸಮಾಧಿಯ ಮಧ್ಯದ ಅವಸ್ಥೆ. ಧೂಮಾವತಿಯ ಅರ್ಥ ಧೂಮ್ರವರ್ಣ. ಇದು ಅನಿಶ್ಚಿತ. ಇದರೊಳಗೆ ಯಾವುದೇ ಪ್ರಕಾಶ ಇಲ್ಲ. ಎಲ್ಲ ಮುಸುಕು, ವಿಷಾದ, ಕರಾಳ, ಷಡ್ಯಂತ್ರ, ಮೂರ್ಖತೆ, ವಿಚಾರಹೀನತೆ, ದುರ್ಬಲತೆ, ನಪುಂಸಕತೆ, ವೈರಾಗ್ಯ, ನಿರಾಸಕ್ತಿ ಇವೆಲ್ಲ ಧೂಮಾವತಿಯದು. ಈ ಮಹಾವಿದ್ಯೆ ವಿಷಾದ ಯೋಗದ ಜೊತೆ ಕನೆಕ್ಟ್ ಆಗಿದೆ. ವೈರಾಗ್ಯದ ಜೊತೆನೂ ಆನಂದದ ಜೊತೆನೂ ಎರಡರಿಂದಲೂ ಇದು ಜೋಡಣೆಯಾಗಿಲ್ಲ. 2 ಅಂಧಕಾರದ ಮಧ್ಯದ ಬೆಳಕು ಜೀವನ. ಯಾಕಂದರೆ ಮೃತ್ಯುವಿನ ನಂತರ ಏನಾಗ್ತದೆ, ಅದಕ್ಕಿಂತ ಮುಂಚೆ ನಾವೇನಿದ್ವು ನಮ್ಗೆ ಗೊತ್ತಿಲ್ಲ. ಮೃತ್ಯುವಿನ ನಂತರ ಏನಾಗ್ತದೆ, ಜನ್ಮ ಪಡೆಯೋಕ್ಕಿಂತ ಮುಂಚೆ ನಾವು ಏನಾಗಿದ್ವಿ ಅದು ನಮ್ಗೆ ಗೊತ್ತಿಲ್ಲ. ನಮ್ಮ ಜೀವನ ಒಂದು ದೀಪದ ಸಮಾನ. ಯಾರೋ ಪ್ರಕಟ ಮಾಡಿದರು, ನಾವು ನೋಡಲಿಕ್ಕೆ ಸಮರ್ಥ ಆದೆವು. ಮೃತ್ಯುವಿನ ನಂತರದ ಅವಸ್ಥೆ ಅಂಧಕಾರಮಯಿ. ಜೀವನದ ಮೊದಲಿನ ಅವಸ್ಥೆನೂ ಸಹ ಅಂಧಕಾರನೇ ಇತ್ತು. ಈ 2 ಅವ್ಯಕ್ತ ಅವಸ್ಥೆಗಳ ನಡುವಿನ ಅವಸ್ಥೆನೇ ಈ ಜೀವನ. ಆ 2 ಅವ್ಯಕ್ತ ಅವಸ್ಥೆಗಳ ನಡುವಿನ ಅವಸ್ಥೆ ಧೂಮಾವತಿ. ಈ ವಿದ್ಯೆನ ನಾವು ವ್ಯಕ್ತ ಮಾಡಲಿಕ್ಕಾಗಲ್ಲ. ಇದರ ಅನುಭೂತಿನ ನಾವು ವ್ಯಕ್ತ ಮಾಡಲಿಕ್ಕಾಗಲ್ಲ. ಅವ್ಯಕ್ತ, ಜ್ಞಾತದ ದೇವಿ, ವಿಷಾದದ ದೇವಿ, ಕುಲಹರಣದ ದೇವಿ, ಮೃತ್ಯುವಿನ ದೇವಿ, ಪೀಡೆಯ ದೇವಿ, ಆ ಲಕ್ಷ್ಮಿ, ಜೊತೆಗೆ ಕರುಣಾಮಯಿನು. ಇದು ಎಲ್ಲ ಮಹಾವಿದ್ಯೆಗಳಲ್ಲಿ ಪ್ರೌಢಾವಸ್ಥೆಯ ವಿದ್ಯೆ. ಈ ಮಹಾವಿದ್ಯೆಗಳಲ್ಲಿ ಪ್ರೌಢಾವಸ್ಥೆ ಈ ಧೂಮಾವತಿಯದು. ವಿಧವೆಯ ರೂಪ. ಈ ವಿದ್ಯೆಗೆ ಚೈತನ್ಯದಿಂದ ಏನೂ ಆಗಬೇಕಾಗಿಲ್ಲ, ಶಿವನಿಂದ ಏನೂ ಆಗಬೇಕಾಗಿಲ್ಲ. ಇದಕ್ಕೆ ಜ್ಞಾನ ಬೇಕಾಗಿಲ್ಲ, ಚೈತನ್ಯ ಬೇಕಾಗಿಲ್ಲ. ಯಾಕಂದರೆ ಇದೇ ಅಜ್ಞಾನ. ಇದಕ್ಕೆ ಜ್ಞಾನ ಇಲ್ಲದ ಕಾರಣ ಇದು ಅನಿಶ್ಚಿತ ಊರ್ಜೆ. ಒಂದೊಂದು ಸಲ ನಮ್ಮ ಜೀವನದಲ್ಲೂ ಒಂದು ಅವಸ್ಥೆ ಬರ್ತದೆ, ಡಿಪ್ರೆಷನ್ನ ಅವಸ್ಥೆ. ಆವಾಗ ನಮಗೆ ಏನು ರುಚಿಸಲ್ಲ, ನಾವು ನಿರಾಸ ಆಗಿಬಿಟ್ವಿ, ನಮ್ಮ ಹತ್ರ ಏನು ಮೋಟಿವೇಶನ್ ಇಲ್ಲ ಅನಿಸ್ಲಿಕ್ಕೆ ಶುರು ಆಗ್ತದೆ. ಯಾರು ಮೋಟಿವೇಶನ್ ಮಾಡ್ಲಿಕ್ಕೆ ಬಂದ್ರೂ ಆ ಮೋಟಿವೇಶನ್ ನಾವು ತಗೊಳ್ಳಲ್ಲ. ಏನೋ ಒಂದು ಅನಿಶ್ಚಿತ ಅವಸ್ಥೆಯಲ್ಲಿ ಬದುಕ್ತಾ ಇರ್ತೀವಿ. ನಮ್ಮ ಜೊತೆ ಏನು ಆಗ್ತಾ ಇದೆ ಅಂತಲೇ ನಮ್ಗೆ ಗೊತ್ತಾಗಲ್ಲ. ಒಂದೊಂದು ಸಲ ಕೋಪ ಬರ್ತದೆ, ಒಂದೊಂದು ಸಲ ಬೇಜಾರಲ್ಲಿ ಇರ್ತೀವಿ. ನಮ್ಗೆ ಯಾರು ಕರೆದ್ರೂ ನಮಗೆ ಅವ್ರ ಮೇಲೆ ಗಮನನೇ ಇರಲ್ಲ, ಎಲ್ಲೋ ಮುಳುಗಿರ್ತೀವಿ. ಏನೋ ವಿಷಾದ, ಈ ರೀತಿ ನಿರಸ ಅವಸ್ಥೆ ಬರ್ತದೆ. ಆ ಅವಸ್ಥೆ ಬಂದರೆ ಅರ್ಥ ಮಾಡ್ಕೊಳ್ಳಿ, ಧೂಮಾವತಿ ಆ್ಯಕ್ಟಿವೇಟ್ ಆಗಿದ್ದಾಳೆ. ಧೂಮಾವತಿಯ ರಹಸ್ಯನ ಅರ್ಥ ಮಾಡ್ಕೊಳ್ಳೋದಂದರೆ ಘೋರ ಅಂಧಕಾರದ ರಹಸ್ಯನ ಅರ್ಥ ಮಾಡ್ಕೊಳ್ಳೋದು, ಕೋಲಾಹಲದ ರಹಸ್ಯ. ಧೂಮಾವತಿ ಅಜ್ಞಾನದ ದೇವಿ, ಜ್ಞಾನದ ದೇವಿ ಅಲ್ಲ. ಸಮಗ್ರ ಜೀವನದ ಒಳಗೆ ದುಃಖದ ಮುಖ್ಯ 4 ಕಾರಣ ಇದೆ. ಅದರ 4 ದೇವತೆಗಳಿವೆ: ರುದ್ರ, ಯಮ, ವರುಣ, ನೈಋತ್ಯ. ಇಡೀ ಜೀವನದ ಒಳಗೆ, ಸಂಸಾರದ ಒಳಗೆ ಸಂತಾಪ, ದುಃಖ, ವೇದನೆ, ಮಹಾಮಾರಿ, ಅನರ್ಥ, ಮೃತ್ಯು ಇವು ಈ 4 ದೇವತೆಗಳಿಂದನೇ ನಿರ್ಮಿತ ಆಗಿದೆ. ಅಲಕ್ಷ್ಯದ ವಿದ್ಯೆ. ಇದರಲ್ಲಿ ನಾವು ಯಾವುದೇ ಕಾರ್ಯದಲ್ಲಿ ಸಫಲ ಆಗಲ್ಲ. ಇದರಲ್ಲಿ ಗುರಿನೇ ಇರಲ್ಲ. ನಮಗೆ ಜ್ಞಾನ, ಪ್ರಬೋಧ, ಗುರಿ ಈ ದೇವಿ ಕೊಡಲಿಕ್ಕಾಗಲ್ಲ. ಆದರೆ ಕರುಣೆ ಕೊಡಬಲ್ಲಳು, ಒಳಗಡೆಯಿಂದ ಸಂಭಾಳಿಸಬಲ್ಲಳು, ಅಜ್ಞಾತ ರೂಪದಲ್ಲಿ ಸಂಭಾಳಿಸಬಲ್ಲಳು. ಆ ದೇವಿ ಇವಳು ಮಹಾಕಾಳಿ ಧೂಮಾವತಿ. ಮಹಾಕಾಳಿಯ ವೃದ್ಧ ರೂಪ ಏನಿದೆ ಅದು ಧೂಮಾವತಿ. ಧೂಮಾವತಿ ವಾಯುತತ್ವ, ಹೃದಯ ಸಂಬಂಧಿತ ಚಕ್ರದಿಂದ, ಹೃದಯ ಚಕ್ರದ ಸಂಬಂಧಿತ ವಿಚಾರ, ಇದರೊಳಗೆ ಧೂಮಾವತಿಯ ಕಾರ್ಯ ಆಗ್ತದೆ. ನಮಗೆ ವಿಷಾದ ಆಗ್ತದೆ, ಡಿಪ್ರೆಷನಲ್ಲಿ ಇರ್ತೀವಿ, ವ್ಯಗ್ರ ಆಗ್ತೀವಿ, ಚಡಪಡಿಕೆ ಆಗ್ತದೆ. ಅವಳು ನಮ್ಮ ಹೃದಯ ಚಕ್ರದಿಂದ ಹೋಗ್ತಾಳೆ. ಮಹಾಕಾಳಿ ಮತ್ತು ಧೂಮಾವತಿ ಇವೆರಡು ಮಹಾವಿದ್ಯೆ, ಅಂಧಕಾರದ ದೇವಿ. ಆದರೆ ಕಾಳಿ ಟೈಮ್ ಮ್ಯಾನೇಜ್ಮೆಂಟ್ನ ವಿದ್ಯೆ. ಕಾಳಿಯ ಆವಿಷ್ಕಾರ ಕ್ರೋಧದ ಊರ್ಜೆಯಿಂದ ಆಗಿದೆ. ಆದರೆ ಧೂಮಾವತಿಯ ಆವಿಷ್ಕಾರ ನಿರಸತೆ, ಡಿಪ್ರೆಷನ್, ಅಜ್ಞಾನ, ಮೃತ್ಯು, ಮಹಾಮಾರಿ, ದಾರಿದ್ರ್ಯತೆ
ಇವುಗಳಿಂದ ಉತ್ಪತ್ತಿಯಾಗಿರುವಂತಹ ಊರ್ಜೆ. ಇವಳು ತಮಸ್ಸು ಮತ್ತು ಅಂಧಕಾರದ ದೇವಿ. ಇದರ ಕೆಲವೊಂದು ಕಥೆಗಳೂ ಇವೆ. ಒಂದ್ಸಲ ಭಗವಂತ ಶಿವ ಧ್ಯಾನದಲ್ಲಿರ್ತಾರೆ. ಪಾರ್ವತಿಗೆ ಹಸಿವಾಗ್ತದೆ, ಆದರೆ ಶಿವ ಧ್ಯಾನದಿಂದ ಹೇಳ್ತಾನೆ ಇರಲಿಲ್ಲ. ಇದು ಆಧ್ಯಾತ್ಮಿಕ ಅವಸ್ಥೆ. ನಮಗೆ ಒಂದೊಂದ್ಸಲ ವೈರಾಗ್ಯ ಬಂದುಬಿಡ್ತದೆ, ಒಂದೊಂದ್ಸಲ ನಮಗೆ ಏನೂ ಬೇಡ ಅನಿಸ್ಬಿಡ್ತದೆ, ಯಾವುದರಲ್ಲೂ ರುಚಿ ಹತ್ತಲ್ಲ. ಈ ರೀತಿ ಆದರೆ ಅರ್ಥ ಮಾಡ್ಕೊಳ್ಳಿ, ಇದು ಧೂಮಾವತಿಯ ಪ್ರಥಮ ಚರಣ.